ಹ್ಞೂ ಬಂಗಾರ, ಇವಂದು ಬ್ರೇಕಪ್ ಆಗೋಗಿದೆ ಅಂತೆ. ಅದಕ್ಕೆ ನಮ್ಮನೆಗೆ ಕರೆಸ್ದೆ. ಸುಮ್ಮನೆ ರೂಮಲ್ಲಿ ಒಬ್ಬನೇ ಇರ್ತಾನೆ ಯಾಕೆ ಅಂತ. ನೋಡು, ಇವತ್ತು ನಿಮ್ಮ ಮನೇಲಿದ್ದೀನಿ, ನೆನ್ನೆ ಅವಳ ಮನಸ್ಸಲ್ಲಿದ್ದೆ. ತುಂಬ ಲವ್ ಮಾಡ್ತಿದ್ದ. ಅದೇ ನಾನು ಮಾಡಿದ ತಪ್ಪು, ದೊಡ್ಡ ತಪ್ಪು. ಏನು ಮಾಡೋದು, ಎಲ್ಲರೂ ನಿಂತಾರ ಇರಬೇಕಲ್ಲ. ವಾ, ಸ್ಟೇಜ್ 1 ಸಾರ್, ಡೋಂಟ್ ವರಿ, ಎಲ್ಲ ಹುಡುಗಿರು ಒಂದೇ. ನಿಮ್ಮ ಹುಡುಗಿನೂ ಬಿಟ್ಟು ಹೋಗ್ತಾಳೆ ನಿನ್ನ. ಇರು ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್ ಬಾಯ್ ಬಾಯ್. ಏಯ್, ಅವಾಗ್ಲಿಂತ್ರ ನೋಡ್ತಾ ಇದ್ದೀನಿ ವಟ ವಟ ಅಂತ ಇದೆಯಾ. ಏನು ನಿನ್ನ ಪ್ರಾಬ್ಲಮ್ಮು? ಏಯ್, ನಂದೇನು ಪ್ರಾಬ್ಲಮ್ ಇಲ್ಲ. ಅವಳಿಗೇನೋ ನಾನೇ ದೊಡ್ಡ ಪ್ರಾಬ್ಲಮ್ ಆಗೋಗಿದ್ನಂತ. ಇವಾಗ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅವ್ರ ಬಗ್ಗೆ ತಲೆ ಯಾಕೆ ಕೆಡ್ಸ್ಕೊತೀಯ? ಬಿಡು ಹೋಗ್ಲಿ. ಅವಳಿಗೆ ನಾನು ಬೇಡವಾಗಿರ್ಬೋದು, ಆದರೆ ಈ ದಿಲ್ ಹೃದಯ ಹಾಟ್ ಅಂತಾರಲ್ಲ, ಅದು ಅವಳ ಹೆಸರನ್ನೇ ಕೂಗಿ ಕೂಗಿ ಕರಿತೈತೆ. ಸರಿ ಇರೋ, ಹಾಗಾದ್ರೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಏನಂತ ಹೇಳ್ತೀಯ? ಅವನ್ ತುಂಬಾ ಒಳ್ಳೆಯವನು, ನನಗೆ ಕೆಲಸ ಕೊಡಿಸ್ದ, ಅವನ್ ಪವಿತ್ರವಾದ ಪ್ರೀತಿನ ಒಪ್ಕೋ ಅಂತ ಹೇಳ್ತೀಯಾ? ಲೋ, ನೀನು ಏನೇ ಹೇಳು, ಈ ಹುಡುಗಿರಿಗೆ ಟ್ರೂ ಲವ್ ವ್ಯಾಲ್ಯೂ ಅರ್ಥ ಆಗಲ್ಲ. ಆಗಲ್ಲ. ಲೋ, ಬ್ರೇಕಪ್ ಆಗಕ್ಕೆ ಒಂದು ರೀಸನ್ ಇರುತ್ತಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು. ರೀಸನ್ನು? ಲೇ, ಪ್ರಪಂಚದಲ್ಲಿ ಲವ್ ಬ್ರೇಕಪ್ ಆಗಕ್ಕೆ ರೀಸನ್ನೇ ಇಲ್ಲ. ಎಲ್ಲ ವಿತೌಟ್ ರೀಸನ್. ಅಂದರೆ ಹುಡುಗಿರ್ ಪಾಲ್ಗೆ ನಾವು ಹುಡುಗರೇ ಅಲ್ಲ. ಅವ್ರಗಳ ಪ್ರಕಾರ ನಮಗದಿರೋದೇ ಇಲ್ಲ. ಅದಿರಲ್ವಾ? ಅಂದರೆ ತ್ರಿಲೋಕ ಜ್ಞಾನ. ಅರ್ಥ ಆಗಲಿಲ್ಲಲ್ಲ? ನಿನ್ನ ಮಕ ನೋಡಿದ್ರೇನೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಆಚೆ ಹೋಗ್ತೀವಿ ಅನ್ಕೋ, ಹೋಟ್ಲಿಗೆ. ಮೇಡಮ್ ಆರ್ಡ್ರ್ ಮಾಡಲ್ಲ, ನೀನೇ ಮಾಡು, ನಿನಗೆಲ್ಲ ಗೊತ್ತು ಅಂತಾರೆ. ನನ್ನ ಕೇಸಲ್ಲೂ ಅವತ್ತು ಅದೇ ಆಗಿದ್ದು. ಆರ್ಡ್ರ್ ಮಾಡು ಅಂದ್ಲು, ಮಾಡಿದೆ. ರೋಟಿ ಮಾಡಿದೆ, ಚಿಕನ್ ಕರಿ ಮಾಡಿದೆ, ಬಿರಿಯಾನಿ, ಕಬಾಬ್ ಎಲ್ಲ ಆರ್ಡ್ರ್ ಮಾಡಿದೆ. ಆರ್ಡ್ರ್ ಬರೋವರೆಗೂ ಸುಮ್ಮನಿದ್ಬಿಟ್ಟು ಆರ್ಡ್ರ್ ಬಂದ ಮೇಲೆ ನೋಡ್ದ, ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಶ್ರಾವಣದಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಿದ್ರೂ ನಾನ್ ವೆಜ್ ಆರ್ಡ್ರ್ ಮಾಡ್ತೀಯಲ್ಲ ಅಂದ್ಲು. ಲೇ, ಅಷ್ಟೇನಾ? ಸಾರಿ ಅಂತ ಕೇಳ್ಬಿಟ್ಟು ಜೊತೆಗೆ ವೆಜ್ ಆರ್ಡರ್ ಮಾಡೋದು? ಕೂತಿದ್ದು ಮಿಲ್ಟ್ರಿ ಹೋಟ್ಲಲ್ಲಿ, ವೆಜ್ಜೇ ನೀನು. ಅಲ್ಲ, ಶ್ರಾವಣದಲ್ಲಿ ತಿನ್ನಲ್ಲ ಅಂತ ಗೊತ್ತಿದ ಮೇಲೂ ಯಾಕಪ್ಪ ನೀನು ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡೋದೆ? ಹಲೋ ಅಲ್ಲ, ಇವಾಗ ನಾನು ಕರ್ಕೊಂಡೋಗಿದ್ದೆ ಅಂತ ಯಾವ ನನ್ನ ಮಗ ಹೇಳಿದ್ದು? ಮೇಡಮ್ ಅವ್ರ ಅಪ್ಪ ಹೇಳಿದ್ದು, ಇವತ್ತು ಸಂಡೇ ಏನಾದರೂ ಸ್ಪೆಷಲ್ಲಾಗಿ ತಿನ್ನಕ್ಕೆ ಹೋಗೋಣ ಅಂತ. ಅಲ್ಲ, ಸಂಡೇ ಸ್ಪೆಷಲ್ ಅಂದ ತಕ್ಷಣ ಯಾವ ನನ್ನ ಮಗ ವೆಜ್ ಅನ್ಕೋತಾನೆ ಹೇಳು? ಏನು ಮಾಡೋಕ್ಕಾಗುತ್ತೆ ಬಿಡು ಮಗ. ಆದರೂ ಒಂದ್ಸಲ ಕಾಲ್ ಮಾಡಿ ಮಾತಾಡು. ಏನಂತ? ಏನೋ ಆಗೋಗಿದೆ ನನ್ನ ಕಡೆಯಿಂದ, ಸೊ ಸಾರಿ, ಲೆಟ್ಸ್ ಫಿಕ್ಸ್ ಇಟ್ ಟುಗೆದರ್ ಅಂತ ಮಾತಾಡು. ನೋ ವೇ, ಚಾನ್ಸೇ ಇಲ್ಲ. ಲೋ, ಹಿಂಗಂದ್ರೆ ಹೆಂಗೋ? ಮತ್ತೆ ಹೆಂಗೆ ಫಿಕ್ಸ್ ಮಾಡೋದಿದ್ನ? ನಾನು ಹೇಳಿದ್ದು ನನ್ನ ಫೋನಲ್ಲಿ ಮಾಡಲ್ಲ ಅಂತ. ನಿನ್ನ ಫೋನಲ್ಲಿ ಮಾಡಿಕೊಟ್ರೆ ಮಾತಾಡಲ್ಲ ಅಂತಲ್ಲ. ವಾ, ಬಲ್ ನನ್ನ ಮಗ ನೀನು. ದಿವ್ಯಾ ನಂಬರ್ ಇಲ್ಲಪ್ಪ. ಹಲೋ, ದಿವ್ಯಂಗೆ ಯಾಕೋ ಕಾಲ್ ಮಾಡ್ತಾ ಇದೀಯಾ? ನಿಮ್ಮಿಬ್ಬರನ್ನು ಪ್ಯಾಚಪ್ ಮಾಡ್ಸೋಕ್ಕೆ. ಏಯ್, ಭವ್ಯಂದು ನಂದು ಪ್ಯಾಚಪ್ ಮಾಡಿಸು ಅಂದರೆ ನೀನು ದಿವ್ಯಾ ಅಂತೀಯಲ್ಲ. ಲೇ, ಭವ್ಯ ಯಾರು? ಲೇ, ಒಂದು ವಾರದ ಮುಂಚೆ ಮೀಟ್ ಆದಾಗ ದಿವ್ಯಾ ತಾನೇ ನಿನ್ನ ಗರ್ಲ್ ಫ್ರೆಂಡ್ ಆಗಿದ್ದು? ಅದು ಒಂದು ವಾರದ ಮುಂಚೆ. ಮತ್ತು ಭವ್ಯ ಈ ವಾರದ ಗರ್ಲ್ ಫ್ರೆಂಡು. ಇರು, ಅವಾಗಲೇ ಏನೋ ಅಂದಲ್ಲ? ಟ್ರೂ ಲವ್ ವ್ಯಾಲ್ಯೂ ಅರ್ಥ ಆಗಲ್ಲ. ನೀನು ಟ್ರೂ ಲವ್ ಬಗ್ಗೆ ಮಾತಾಡ್ತಾ ಇದೀಯ. ಲೇ, ನಿನ್ನಂಥವ್ರು ಇರೋದ್ರಿಂದಾನೇ ಎಷ್ಟೋ ಜನ ಟ್ರೂ ಆಗಿ ಲವ್ ಮಾಡೋ ಹುಡುಗರು ಕೊನೆವರೆಗೂ ಸಿಂಗಲ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಸಾರಿ ಟು ಸೇ, ಬಟ್ ಕ್ಯಾನ್ ಯು ಎಕ್ಸ್ಪ್ಲೇನ್? ಇನ್ನೇನು ಎಕ್ಸ್ಪ್ಲೇನ್ ಮಾಡೋದು ನಿನ್ನ ತಲೆಯಲ್ಲಿ? ನಿಮ್ಮಂಥವ್ರು ವಾರಕ್ಕೆ ಒಂದೊಂದು ಅಂತ ಬಟ್ಟೆ ಥರ ಬದಲಾಯಿಸೋ ಹುಡುಗರಿಂದಾನೆ ಹುಡುಗಿರಿಗೆ ಹುಡುಗರ ಮೇಲೆ ಒಂದು ಒಪಿನಿಯನ್ ಬಂದ್ಬಿಡುತ್ತೆ, ಎಲ್ಲ ಹುಡುಗರು ಹಿಂಗೆ ಅಂತ.
ಅವಾಗ ಒಳ್ಳೆ ಹುಡುಗರು ಅವ್ರ ಫೀಲಿಂಗ್ಸ್ ಹೇಳ್ಕೊಂಡ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಓ ಓಲ್ಡನ್ ಏನೋ ಬ್ರೇಕಪ್ ಆಗಿದೆ, ಮಾರಲ್ ಸಪೋರ್ಟ್ ಕೊಡ್ತೀಯ ಅಂದರೆ ಬೈತಾ ಇದೆಯಾ? ಮಾರಲ್ ಸಪೋರ್ಟು ಕೊಡ್ತೀನಿ. ಬೇಡ ಬಿಡು. ಇವಾಗ ಮಿಕ್ಕಿರೋ ಎಣ್ಣೆ ಬೇಗ ಕುಡಿದು ಮನೆಗೆ ಹೋಗ್ಲಿಲ್ಲ ಅಂದರೆ ನೀನು ಆ ಬಾಟ್ಲಲ್ಲೇ ತಲೆಗೆ ಹಾಕ್ಬಿಡ್ತೀನಿ ಇವಾಗ. ಹೋಗಲ್ಲಿ ಸಂಧ್ಯಂಗೆ ಕಾಲ್ ಮಾಡಿ ಅವ್ರ ಜೊತೆನೆ ಮಾತಾಡ್ತೀನಿ. ಸಂಧ್ಯಾ ಯಾರು? ನನ್ನ ಹೊಸ ಗರ್ಲ್ ಫ್ರೆಂಡು. ಅಯ್ಯೋ ನೀನ್ ನಂದು ನೋಡ್ದ ಈಗ ನಿಂದ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ.